ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಸೊ ಅನುಶ್ರೀ ಅವರಿಗೆ ಮತ್ತೆ ರೋಷನ್ ಅವರಿಗೆ ಮದುವೆ ದಿನದ ಶುಭಾಶಯಗಳು. ಭಗವಂತ ಇಬ್ಬರಿಗೂ ಸಹ ಸುಖ, ಶಾಂತಿ, ಆಯುಸ್ಸು, ಆರೋಗ್ಯ, ನೆಮ್ಮದಿ, ಸಂತಾನ ಭಾಗ್ಯ ಆದಷ್ಟು ಬೇಗ ಕೊಟ್ಟು ಕಾಪಾಡಲಿ ಅಂತ ಹಾರೈಸೋದಕ್ಕೆ ನಾವು ಮೂವರು ಬಂದಿದ್ದೀವಿ. ಒಳ್ಳೇದಾಗ್ಲಿ ಇಬ್ಬರಿಗೂ ಸಹ. ಸರ್ ಜರ್ನಿ ಕಂಡಂಗೆ ಸರ್ ನಿಮ್ಗೆ ಹೆಂಗ್ ನೆನಪಾಗುತ್ತೆ? ಸೊ ಒಂದು ಅಚೀವ್ಮೆಂಟ್ ಆಕ್ಚುಲಿ ನಮ್ಮಿಂದ ಏನು ಆಗಲ್ಲ ಅನ್ಕೊಳ್ಳೋ ಹೆಣ್ಮಕ್ಳಿಗೆಲ್ಲ ಅನುಶ್ರೀ ಒಂದು ಅತ್ಯುತ್ತಮವಾದ ಉದಾಹರಣೆ. ಯಾಕಂದ್ರೆ ವೆರಿ ಫಸ್ಟ್ ಟೈಮ್ ಆಕೆ ನನ್ನ ಇಂಟರ್ವ್ಯೂ ಮಾಡಿದ್ರೆ ನಂಗೆ ಚೆನ್ನಾಗಿ ನೆನಪಿದೆ. ಇದಕ್ಕಿಂತ ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲು, ಯಾವುದೋ ಒಂದು ಫೀಲ್ಡ್ ಅಲ್ಲಿ ಕ್ರಿಕೆಟ್ ಆಡ್ತಾ ಇದ್ವಿ, ಆಗ ಒಂದು ಇಂಟರ್ವ್ಯೂ ಮಾಡೋದಕ್ಕೆ ಅಂತ ಬಂದಿಲ್ಲ ಹುಡುಗಿ. ನಾನು ಹೇಳಿದೆ, ಏನಮ್ಮ ಒಂದು ಕ್ಯಾಪ್ ಹಾಕೊಂಡಿರಾ, ಇಷ್ಟೊಂದು ಬಿಸಿಲಲ್ಲಿ ಇಂಟರ್ವ್ಯೂ ಮಾಡೋದಕ್ಕೆ ಬಂದಿದ್ಯಾ ಹಿಂಗೆ ಅಂತ. ಬಿಸಿಲು ಗಾಳಿ ಅವೆಲ್ಲ ಏನ್ ಲೆಕ್ಕ ಇಲ್ಲ ಸರ್, ನೀವು ಸಿಕ್ಕಿದೆ ನಮ್ಗೆ ಖುಷಿ, ನಾ ಇಂಟರ್ವ್ಯೂ ಸಿಕ್ತಲ್ಲ ಅಂತ. ಅಂದ್ರೆ ಆಗ್ಲೇ ಅನ್ಕೊಂಡೆ ಹುಡುಗಿ ಏನೋ ಒಂದು ಅಚೀವ್ಮೆಂಟ್ ಮಾಡುತ್ತೆ ಅಂತ. ಸೊ ಇವತ್ತು ಆಂಕರಿಂಗ್ ಅಂದ್ರೆ ತುಂಬಾ ಒಳ್ಳೆ ಇದು, ಅನುಶ್ರೀ ಬೇಕೇ ಬೇಕು ಅನ್ನುವಂಥದ್ದು ಒಂದೆಲ್ಲ ಕಡೆನೂ ಪ್ರಚಲಿತ ಆಗಿದೆ. ಸೊ ಅಂತ ಒಂದು ಹುಡುಗಿಗೆ ಇವತ್ತು ಕಂಕಣ ಭಾಗ್ಯ ಕೂಡ ಬಂದು ಮದುವೆ ಆಗಿದ್ದಾರೆ. ವಿಶ್ವ ಆಲ್ ದ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಮ್ಯಾಮ್ ನೀವು ಯಾವತ್ತೂ ಮಾತಾಡಲ್ಲ, ಒಂದು ವಿಶ್ ಮಾಡಿ ಬನ್ನಿ, ವಿಶ್ ಮಾಡಿ. ಒಂದು ನಿಮಿಷ. ಅವ್ರ ಪಾಪ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.